ನೋಡಿ, ಕಲಬುರಗಿಯಲ್ಲೂ ಕೂಡ ಇನ್ನೋರ್ವ ವ್ಯಕ್ತಿ ಮೃತಪಟ್ಟಿರೋದು. ಮುಂದಿನ ಸುದ್ದಿ ನೋಡೋಣ. ಇವತ್ತೇ ರಾಜ್ಯಾಧ್ಯಕ್ಷರ ಆಯ್ಕೆ ಬಹುತೇಕ ಗ್ಯಾರಂಟಿ. ದೆಹಲಿಯಲ್ಲಿ ಸಂಜೆ ಬಿಜೆಪಿ ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್ ಇದೆ, ಅಲ್ಲಿ ತೀರ್ಮಾನ ಆಗುತ್ತೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಸುಮಾರು 4-5 ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರದ ಬಗ್ಗೆ ಇವತ್ತೇ ತೀರ್ಮಾನ ಆಗುತ್ತೆ. ಬಿಜೆಪಿ ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್. ಕರ್ನಾಟಕ, ಗುಜರಾತ್, ಉತ್ತರ ಪ್ರದೇಶ ರಾಜ್ಯಾಧ್ಯಕ್ಷರ ಆಯ್ಕೆ ಬಾಕಿ ಇದೆ. 2-3 ದಿನದೊಳಗೆ ಬಿಜೆಪಿ ಹೊಸ ಅಧ್ಯಕ್ಷರನ್ನ ಘೋಷಣೆ ಮಾಡುತ್ತೆ. ಇದಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಸಾಧ್ಯತೆ ಇದೆ. ಪಕ್ಷದೊಳಗಿನ ಗೊಂದಲ, ನಾಯಕರ ಅಸಮಾಧಾನದ ಹಿನ್ನೆಲೆ ವಿಜೇಂದ್ರ ಅವರನ್ನ ಇರಿಸ್ಕೊಳ್ತಾರಾ ಅಥವಾ ವಿಜೇಂದ್ರ ಅವರನ್ನ ಕೆಳಗಿಳಿಸ್ತಾರಾ ಅನ್ನೋದು ಈಗಿರುವಂಥ ಕುತೂಹಲ. ಅಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಅವರು ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ರೆಬಲ್ಸ್ ಗುಂಪಿನ ನಾಯಕರು ವಿಜೇಂದ್ರ ಅವರನ್ನ ಮುಂದುವರಿಸುವುದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇದು ಈಗ ಸದ್ಯಕ್ಕಂತೂ ಹೈಕಮಾಂಡ್ ಅಂಗಳದಲ್ಲಿದೆ ಚೆಂಡು. ಹೈಕಮಾಂಡ್ ಬದಲಾಯಿಸಲೂಬಹುದು ಅಥವಾ ಇವರನ್ನೇ ಮುಂದುವರಿಸಲೂಬಹುದು. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆ ಆಗತ್ತಾ? ವಿಪಕ್ಷ ಸ್ಥಾನ ಬದಲಾವಣೆ, ಇದನ್ನು ತೀರ್ಮಾನ ಮಾಡೋದು ಹೈಕಮಾಂಡ್. ಜಾತಿ ಸಮೀಕರಣ ಬದಲಿಸುವ ಬಗ್ಗೆಯೂ ಕೂಡ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಒಕ್ಕಲಿಗ ನಾಯಕನಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ಚಿಂತನೆಯಲ್ಲಿದೆ ಬಿಜೆಪಿ ಹೈಕಮಾಂಡ್. ಲಿಂಗಾಯತ ಅಥವಾ ಹಿಂದುಳಿದ ನಾಯಕರಿಗೆ ವಿಪಕ್ಷ ಸ್ಥಾನ ಕೊಡುವಂಥ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಅಶ್ವಥ್ ನಾರಾಯಣ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅಶೋಕ್ ಅಥವಾ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಪಟ್ಟ ಕಟ್ಟುವಂಥ ಸಾಧ್ಯತೆ ಇದೆ. ಸದ್ಯಕ್ಕಂತೂ ರಾಜ್ಯಾಧ್ಯಕ್ಷರ ವಿಚಾರ, ಈಗ ಬಿಜೆಪಿಯಲ್ಲಿ ನೂತನ ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ಭಾರೀ ಚರ್ಚೆಯಲ್ಲಿದೆ. ವಿಜೇಂದ್ರ ಅವರನ್ನ ಬದಲಿಸಬೇಕು ಅನ್ನೋ ವಿಚಾರ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರತಿಪಕ್ಷ ನಾಯಕನ ಆಯ್ಕೆ ಮಾಡಬೇಕು ಅನ್ನೋದು ಕೂಡ, ಪ್ರತಿಪಕ್ಷ ನಾಯಕರನ್ನು ಬದಲಾಯಿಸಬೇಕು ಅನ್ನೋದು ಕೂಡ ಇಲ್ಲಿ ಪ್ರಸ್ತಾಪ ಇದೆ. ಸದ್ಯಕ್ಕೆ ಹೈಕಮಾಂಡ್ ಇದೆಲ್ಲ ತೀರ್ಮಾನ ಮಾಡುತ್ತೆ. ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಬಿಜೆಪಿಯಲ್ಲಿ ಈಗ ಬಿಸಿ ಬಿಸಿ ಚರ್ಚೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ. ಸದ್ಯ ಹೈಕಮಾಂಡ್ ಅಂಗಳದಲ್ಲಿ ಈಗ ಚೆಂಡಿದೆ. ಏನಾಗ್ಬೋದು? ವಿಜೇಂದ್ರ ಅವರ ಅಭಿಪ್ರಾಯ ಏನು? ಬದಲಾಗ್ತಾರೆ ಅನ್ನೋ ನಿಲುವಿದೆ ಅವರಿಗೆ. ರೆಬಲ್ಸ್ ಯಾವ ರೀತಿ ಅಂದಾಜು ಹಾಕೊಂಡಿದ್ದಾರೆ? ಸದ್ಯಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾವೆಲ್ಲ? ಖಂಡಿತವಾಗ್ಲೂ ರಂಜಿತ್, ಯಾಕಂತಂದರೆ ಇವತ್ತಿನ ಒಂದು ರಾಜಕೀಯ ವಿದ್ಯಮಾನಗಳು, ಅದರಲ್ಲೂ ರಾಜ್ಯ BJP ಅಷ್ಟೇ ಅಲ್ಲ, ಗುಜರಾತ್ ಸೇರಿದಂತೆ ಉತ್ತರ ಪ್ರದೇಶದಲ್ಲೂ ಕೂಡ ಇಂಥದ್ದೇ ಒಂದು ಸಂದಿಗ್ಧ ಪರಿಸ್ಥಿತಿ ಇರ್ತಕ್ಕಂಥದ್ದು. ಹೀಗಾಗಿ BJP ರಾಷ್ಟ್ರೀಯ ನಾಯಕರು ಒಂದು ರೀತಿಯಾದಂಥ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಯಾರನ್ನ ಮಾಡಬೇಕು ಅನ್ನೋಂಥದ್ದು. ಒಂದು ಕಡೆ ಯಡಿಯೂರಪ್ಪನವರ ಮಗ ವಿಜೇಂದ್ರ, ಇವ್ರನ್ನ ತೆಗೆದ್ರು ಕೂಡ ಒಂದಷ್ಟು ಅಸಮಾಧಾನ ಹೋಗೇ ಆಗುತ್ತೆ. ಸೊ ಹೀಗಾಗಿ ಇರ್ತಕ್ಕಂಥವ್ರನ್ನ ಮುಂದುವರಿಸಿದ್ರೆ ಮತ್ತಷ್ಟು ಭುಗಿಲೇಳುವಂಥ ಸಾಧ್ಯತೆ ಇದೆ. ಈ ರೀತಿಯಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ರಾಷ್ಟ್ರೀಯ BJP ನಾಯಕರು ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಸಂಜೆ ಮಹತ್ವದ ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಸ್ತಾಪವು ಕೂಡ ನಡೆಯುತ್ತೆ. ಅದಕ್ಕೂ ಮುನ್ನ ಬಾಕಿ ಉಳಿದಿರ್ತಕ್ಕಂಥ 3 ರಾಜ್ಯಗಳ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ಕೂಡ ಕಸರತ್ತನ್ನು ಮಾಡ್ತಾರೆ. ಬಹುತೇಕ ಇವತ್ತು ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಇದರ ನಡುವೆ ರಾಜ್ಯದ ರಾಜಕೀಯ ಬೆಳವಣಿಗೆಯನ್ನು ನೋಡೋದಾದರೆ ರಾಜ್ಯ BJPಯಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಆಂತರಿಕ ಕಲಹ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಈಗಾಗಲೇ ಎಲ್ಲ ಬಹುತೇಕ ಒಂದಷ್ಟು ಹಿರಿಯ ನಾಯಕರ ಒಂದಷ್ಟು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಈಗಾಗಲೇ RSS ಮಾಡಿತ್ತು. ಹೀಗಾಗಿ ಆ ಮಾಹಿತಿಯನ್ನು ಕೂಡ ಈಗಾಗಲೇ ಕಳೆದ 4ನೇ ತಾರೀಕು ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಲ್ಲಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದೆ. ಅದರ ಬಗ್ಗೆ ಕೂಡ ಈಗ ಪ್ರಸ್ತಾಪವಾಗುತ್ತೆ. ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಬದಲಿಸುವಂಥ ಒಂದಷ್ಟು ಚಿಂತನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಕೇವಲ ಒಬ್ಬ ನಾಯಕನ ತೆಗೆದ್ರೆ ಮಾತ್ರ ಅಸಮಾಧಾನ. ಹಾಗಾಗಿ ರಾಷ್ಟ್ರೀಯ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರು ಎಲ್ಲರನ್ನೂ ಕೂಡ ರೀಶಫಲ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕಾಸ್ಟ್ ಕಾಂಬಿನೇಷನ್ನೇ ಚೇಂಜ್ ಮಾಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ರಾಜ್ಯಾಧ್ಯಕ್ಷ ಸ್ಥಾನವನ್ನು ಒಕ್ಕಲಿಗ ನಾಯಕರಿಗೆ ಮತ್ತು ವಿಪಕ್ಷ ಸ್ಥಾನವನ್ನು ಲಿಂಗಾಯತ ಅಥವಾ OBC ಸ್ಥಾನಕ್ಕೆ ಕೊಡುವಂಥ, ಶಾಸಕರಿಗೆ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಹಾಗೆ ನೋಡೋದಾದರೆ ಒಕ್ಕಲಿಗರಲ್ಲಿ ಪ್ರಮುಖವಾಗಿ ಅಶೋಕ್ ಜೊತೆಗೆ ಅಶ್ವಥ್ ನಾರಾಯಣ ಹೆಸರು ಕೂಡ ತಳಕು ಹಾಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಪಕ್ಷ ನಾಯಕನ ಸ್ಥಾನಕ್ಕೆ ಒಂದು ಕಡೆ ಲಿಂಗಾಯತರು ನೋಡೋದಾದರೆ ಬೆಲ್ಲದ್ ಮತ್ತು OBC ಸ್ಥಾನಕ್ಕೆ ನೋಡೋದಾದರೆ ಸುನಿಲ್ ಕುಮಾರ್ ಅವರ ಹೆಸರು ಕೂಡ ಭಾಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಆದರೆ ಅದನ್ನು
ಯಾರನ್ನ ಆಯ್ಕೆ ಮಾಡ್ಬೋದು, ಇವರನ್ನೇ ಮುಂದುವರಿಸ್ಬೋದು ಅಥವಾ ಇವರನ್ನು ಹೊರತುಪಡಿಸಿ ಬೇರೆಯನ್ನು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಇವತ್ತಿನ ಸಂಜೆಯ ಸಭೆ ಏನಿದೆ ಭಾಳಷ್ಟು ಮಹತ್ವದ ಮತ್ತು ಹೈ ವೋಲ್ಟೇಜ್ ಸಭೆ ಆಗಿರ್ತಕ್ಕಂಥದ್ದು. ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಭಾಳ ಕುತೂಹಲ ಇರ್ತಕ್ಕಂಥದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತೇ ರಾಜ್ಯಾಧ್ಯಕ್ಷರ ಆಯ್ಕೆ ಬಹುತೇಕ ಗ್ಯಾರಂಟಿ. ದೆಹಲಿಯಲ್ಲಿ ಸಂಜೆ ಬಿಜೆಪಿ ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್ ಇದೆ, ಅಲ್ಲಿ ತೀರ್ಮಾನ ಆಗುತ್ತೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಸುಮಾರು 4-5 ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರದ ಬಗ್ಗೆ ಇವತ್ತೇ ತೀರ್ಮಾನ ಆಗುತ್ತೆ. ಬಿಜೆಪಿ ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್, ಕರ್ನಾಟಕ, ಗುಜರಾತ್, ಉತ್ತರ ಪ್ರದೇಶ ರಾಜ್ಯಾಧ್ಯಕ್ಷರ ಆಯ್ಕೆ ಬಾಕಿ ಇದೆ. 2-3 ದಿನದೊಳಗೆ ಬಿಜೆಪಿ ಹೊಸ ಅಧ್ಯಕ್ಷರನ್ನ ಘೋಷಣೆ ಮಾಡುತ್ತೆ. ಇದಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಸಾಧ್ಯತೆ ಇದೆ. ಪಕ್ಷದೊಳಗಿನ ಗೊಂದಲ, ನಾಯಕರ ಅಸಮಾಧಾನದ ಹಿನ್ನೆಲೆ ವಿಜೇಂದ್ರ ಅವರನ್ನ ಇರಿಸ್ಕೊಳ್ತಾರಾ ಅಥವಾ ವಿಜೇಂದ್ರ ಅವರನ್ನ ಕೆಳಗಿಳಿಸ್ತಾರಾ ಅನ್ನೋದು ಈಗಿರುವಂಥ ಕುತೂಹಲ. ಅಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಅವರು ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ರೆಬಲ್ಸ್ ಗುಂಪಿನ ನಾಯಕರು ವಿಜೇಂದ್ರ ಅವರನ್ನ ಮುಂದುವರಿಸುವುದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇದು ಈಗ ಸದ್ಯಕ್ಕಂತೂ ಹೈಕಮಾಂಡ್ ಅಂಗಳದಲ್ಲಿದೆ ಚೆಂಡು. ಹೈಕಮಾಂಡ್ ಬದಲಾಯಿಸಲೂಬಹುದು ಅಥವಾ ಇವರನ್ನೇ ಮುಂದುವರಿಸಲೂಬಹುದು. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆ ಆಗತ್ತಾ? ವಿಪಕ್ಷ ಸ್ಥಾನ ಬದಲಾವಣೆ, ಇದನ್ನು ತೀರ್ಮಾನ ಮಾಡೋದು ಹೈಕಮಾಂಡ್. ಜಾತಿ ಸಮೀಕರಣ ಬದಲಿಸುವ ಬಗ್ಗೆಯೂ ಕೂಡ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಒಕ್ಕಲಿಗ ನಾಯಕನಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ಚಿಂತನೆಯಲ್ಲಿದೆ ಬಿಜೆಪಿ ಹೈಕಮಾಂಡ್. ಲಿಂಗಾಯತ ಅಥವಾ ಹಿಂದುಳಿದ ನಾಯಕರಿಗೆ ವಿಪಕ್ಷ ಸ್ಥಾನ ಕೊಡುವಂಥ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಅಶ್ವಥ್ ನಾರಾಯಣ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅಶೋಕ್ ಅಥವಾ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಪಟ್ಟ ಕಟ್ಟುವಂಥ ಸಾಧ್ಯತೆ ಇದೆ. ಸದ್ಯಕ್ಕಂತೂ ರಾಜ್ಯಾಧ್ಯಕ್ಷರ ವಿಚಾರ, ಈಗ ಬಿಜೆಪಿಯಲ್ಲಿ ನೂತನ ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ಭಾರೀ ಚರ್ಚೆಯಲ್ಲಿದೆ. ವಿಜೇಂದ್ರ ಅವರನ್ನ ಬದಲಿಸಬೇಕು ಅನ್ನೋ ವಿಚಾರ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರತಿಪಕ್ಷ ನಾಯಕನ ಆಯ್ಕೆ ಮಾಡಬೇಕು ಅನ್ನೋದು ಕೂಡ, ಪ್ರತಿಪಕ್ಷ ನಾಯಕರನ್ನು ಬದಲಾಯಿಸಬೇಕು ಅನ್ನೋದು ಕೂಡ ಇಲ್ಲಿ ಪ್ರಸ್ತಾಪ ಇದೆ. ಸದ್ಯಕ್ಕೆ ಹೈಕಮಾಂಡ್ ಇದೆಲ್ಲ ತೀರ್ಮಾನ ಮಾಡುತ್ತೆ. ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಬಿಜೆಪಿಯಲ್ಲಿ ಈಗ ಬಿಸಿ ಬಿಸಿ ಚರ್ಚೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ. ಸದ್ಯ ಹೈಕಮಾಂಡ್ ಅಂಗಳದಲ್ಲಿ ಈಗ ಚೆಂಡಿದೆ. ಏನಾಗ್ಬೋದು? ವಿಜೇಂದ್ರ ಅವರ ಅಭಿಪ್ರಾಯ ಏನು? ಬದಲಾಗ್ತಾರೆ ಅನ್ನೋ ನಿಲುವಿದೆ ಅವರಿಗೆ. ರೆಬಲ್ಸ್ ಯಾವ ರೀತಿ ಅಂದಾಜು ಹಾಕೊಂಡಿದ್ದಾರೆ? ಸದ್ಯಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾವೆಲ್ಲ